ಕೊಪ್ಪಳದ ಕಡಲೆ ಬೇಳೆ ಕಟಾವು ಮುಗಿದರೂ ಆರಂಭವಾಗದ ಇದ್ದ ಕಡಲೆ ಖರೀದಿ ಕೇಂದ್ರ ಇದೀಗ ಪ್ರಾರಂಭವಾಗಿ ಕಡಲೆ ಪ್ರಕ್ರಿಯೆಗೆ ಕಡಲೆ ಖರೀದಿ ಕಾಟ ಆರಂಭಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಿಂದ ಚಾಲನೆ ಸಿಕ್ಕಿದೆ. ಜನವರಿ 29ರಂದು ಕೊಪ್ಪಳ ಜಿಲ್ಲೆಯಲ್ಲಿ 27 ಭಾಗಗಳಲ್ಲಿ ಕಡಲೆ ಖರೀದಿ ಕೇಂದ್ರ ಮತ್ತು ನೋಂದಣಿಗೆ ಆದೇಶ ಸಿಕ್ಕರೂ ಕೂಡ ಖರೀದಿ ಕೇಂದ್ರಗಳ ಆರಂಭಕ್ಕೆ ವಿಳಂಬವಾಗಿತ್ತು. ಈ ಬಗ್ಗೆ 9 ಲೈವ್ ನ್ಯೂಸ್ ವರದಿ ಸಹ ಮಾಡಲಾಗಿತ್ತು. ಈ ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ 27 ಭಾಗಗಳಲ್ಲಿ ಕಡಲೆ ಖರೀದಿ ಕೇಂದ್ರ ನೋಂದಣಿ ಪ್ರಕ್ರಿಯೆ ನಡೆದರೆ ಈ ಸದ್ಯಕ್ಕೆ ಕೊಪ್ಪಳದ ಕುಕನೂರು ತಾಲೂಕು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಆರಂಭಿಸಿದ 2 ಭಾಗಗಳಲ್ಲಿ ಕಡಲೆ ಖರೀದಿ ಕೇಂದ್ರ ಕಾಟ ಆರಂಭಕ್ಕೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಚಾಲನೆ ನೀಡಿ ಮಾತನಾಡಿದರು. ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಆರಂಭವಾದ ಕಡಲೆ ಖರೀದಿ ಕೇಂದ್ರವನ್ನು ರೈತರು ಸದುಪಯೋಗಪಡಿಸಿಕೊಳ್ಳಬೇಕು. ಖಾಸಗಿ ಮಾರುಕಟ್ಟೆಯನ್ನು ತೊರೆದು ಇಲ್ಲಿಯೇ ಮಾರಾಟ ಮಾಡಿ ಉತ್ತಮ ಬೆಲೆಯನ್ನು ಪಡೆಯಬೇಕು ಎಂದು ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರು ಹೇಳಿದರು. ಇದಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ 25 ಭಾಗಗಳಲ್ಲಿ ನೋಂದಣಿ ಪ್ರಕ್ರಿಯೆ ನಡೆದಿರುವ ಭಾಗದ 25 ಕಡಲೆ ಖರೀದಿ ಕೇಂದ್ರವನ್ನು 12 ದಿನದೊಳಗೆ ಖರೀದಿ ಕಾಟ ಆರಂಭಿಸಬೇಕು. ರೈತರಿಂದ ಕಡಲೆ ಖರೀದಿಸಿದ 1 ತಿಂಗಳೊಳಗೆ ರೈತರ ಖಾತೆಗೆ ಹಣ ಜಮಾವಣೆ ಮಾಡಬೇಕೆಂದು ಹೇಳಿದರು. ಇವತ್ತು ನೋಡ್ರಿ ಕೊಪ್ಪಳ ಜಿಲ್ಲೆದಾಗಲ್ಲ ಇವತ್ತು ರಾಜ್ಯಾದ್ಯಂತ ಹೆಚ್ಚು ಕಡ್ಲಿ ಬೆಳೆದು ಯಾರು ರೈತರು ಕಂಗಾಲಾಗಿದ್ರು ಅಂತೇಳಿ ಇವತ್ತು ಮುಖ್ಯಮಂತ್ರಿಗೆ ಆಯ್ತು, ತಹಶೀಲ್ದಾರ್ ಮೂಲಕ ಆಯ್ತು, ಇವತ್ತು ಡಿ ಸಿ ಮುಖಾಂತರ ಆಯ್ತು, ದೋಷ ಯಾರಿಗೆ ಆಯ್ತು, ಎಲ್ಲರಿಗೆ ಆಯ್ತು, ಮೇಲನ್ನು ಕಳಿಸಿದ್ವಿ ಎಲ್ಲರಿಗೆ ಮತ್ತೊಂದು ಇವತ್ತಿನಿಂದ ಇದನ್ನ ಬೆಂಬಲ ಬೆಲೆ ರೀ ಸ್ಟಾರ್ಟ್ ಮಾಡಿರ್ರಿ ಇವತ್ತು ಅವ್ರಿಗೆ ವಂದನೆಗಳವ್ರು. ಇವತ್ತು ಎಲ್ಲಾ ರಾಜ್ಯಗಳಂತಲೇ ಈಗ ಬೆಂಬಲ ಬೆಲೆ ಮಾಡಿದ್ದು ರೈತರಿಗೆ ಭಾಳ ಅನುಕೂಲ ಆತ್ರಿ, ಭಾಳ ಆತ್ರಿ. ರೇಟು ಭಾಳ ಡೌನ್ ಆಗೈತ್ರಿ. ಅವ್ರಿಗೆ ರೈತರಿಗೆ ಒಂದಿಟ್ಟು ಸುಖ ಆಗಲಿ ಅಂತಂದು ಕೋಳೂರು ಅಂದಪ್ಪನವ್ರಿಗೆ. ಈ ನಮ್ಮ ಕೊಪ್ಪಳ ಜಿಲ್ಲೆ 27 ಕಡೆ ಈಗ ನೋಂದಣಿ ಕಾರ್ಯಕ್ರಮ ಶುರುವಾಗಿದ್ದು ಇವತ್ತು ಎಲ್ಲ ಟಿವಿ ಮಾಧ್ಯಮರ ಕೂಟಕ ರೈತರು ನಾವು ಎಲ್ಲ ಮನವಿ ಕೊಟ್ಟು ಎಲ್ಲ ನಾವು ಅವ್ರಿಗೆ ನಾವು ಕೇಳಿಕೊಂಡಾಗ ಇವತ್ತಿನ ದಿವಸ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ಟಿವಿ ಎಲ್ಲ ಮಾಧ್ಯಮದವರು ರೈತರು ಒತ್ತಡ ಮಾಡಿ ಇವತ್ತು ಕುಕನೂರಾಗ ಎಪಿಎಂಸಿಯಲ್ಲಿ ಇವತ್ತು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ನರೇಗಲ್, ದೇವರೆಡ್ಡಿ ನಾಗರೆಡ್ಡಿ, ಮಾರುತಿ ಮರಡಿ, ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಸಭಾಂಚಿನಾಳ ಸಂಘದ ಸಿಇಒ ಶರಣಪ್ಪ ದೇವರಮನಿ ಹಾಗೂ ಪಿಎಸ್ಸಿಎಸ್ ಕುಕನೂರು ಸಿಇಒ ಮುನ್ನಸಾಬ್ ಗಂಜಿ, ಮುದ್ದಪ್ಪ ನಾಗರಹಳ್ಳಿ, ಈಶಪ್ಪ ಅಂಗಡಿ, ಹನುಮರೆಡ್ಡಿ ಮೂಲಿಮನಿ, ಬಸವರೆಡ್ಡಿ, ಸೋಮರೆಡ್ಡಿ, ಶರಣಪ್ಪ ಅಂಗಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರು, 9 ಲೈವ್ ನ್ಯೂಸ್, ಕೊಪ್ಪಳ.